ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸರೋಜಾಜಿ. ನಾನು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ಭಾಷಾ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಪ್ರೀತಿಯ ಬಂಧುಗಳೇ, ನನ್ನಲ್ಲಿ ಒಂದು ಅದಮ್ಯವಾಗಿರ್ತಕ್ಕಂತಹ ಬಯಕೆ ಕನಸಿದೆ. ಅದು ಏನು ಅಂತ ನೀವು ಕೂಡ ತಿಳ್ಕೋಬೇಕಾ? ಬನ್ನಿ ಹಾಗಾದರೆ. ಆ ಕನಸು ಏನು ಗೊತ್ತಾ? ನನ್ನ ಧ್ವನಿ ನನ್ನ ವ್ಯಕ್ತಿತ್ವ ಆಗಬೇಕು, ನನ್ನ ಧ್ವನಿ ನನ್ನನ್ನು ಪ್ರಪಂಚಕ್ಕೆ ಪರಿಚಯಿಸಬೇಕು ಅನ್ನುವಂಥ ಆಸೆಯನ್ನು ಹೊತ್ಕೊಂಡಿರ್ತಕ್ಕಂಥವಳು. ಆ ಆಸೆಯನ್ನು ನನಸು ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಪಟ್ಟಿರ್ತಕ್ಕಂಥವಳು. ಆ ಪ್ರಯತ್ನದಲ್ಲಿ ಸೋಲನ್ನು ಅನುಭವಿಸಿರ್ತಕ್ಕಂಥವಳು. ಜೊತೆಗೆ ನನ್ನ ವೃತ್ತಿ ಜೀವನವನ್ನು ನಾನು ಅಷ್ಟೇ ಪ್ರೀತಿಸುವಂತಹ ವ್ಯಕ್ತಿಯಾಗಿದ್ದೀನಿ. ಹೀಗಿರಬೇಕಾದ್ರೆ ತಂತ್ರಜ್ಞಾನ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ತುಂಬ ಅವಶ್ಯಕವಾಗಿ ಬೇಕಾಗಿರುವಂತಹ ಒಂದು ಜ್ಞಾನ. ಆ ತಂತ್ರಜ್ಞಾನದ ಬಿರುಗಾಳಿ ಎಷ್ಟರ ಮಟ್ಟಿಗೆ ಜೋರಾಗಿದೆ ಅಂದರೆ, ಆ ಬಿರುಗಾಳಿಗೆ ನಮ್ಮನ್ನು ನಾವು ತೆರೆದುಕೊಳ್ಳಿಲ್ಲ ಅಂದರೆ ಅದರಲ್ಲಿ ತರಗಿಲೆಯ ಎಲೆಗಳಂತೆ ಆರಿ ಹೋಗಬೇಕಾಗುತ್ತೆ. ನಾವು ಗಟ್ಟಿಯಾಗಿ ನಿಲ್ಲಬೇಕಂದ್ರೆ ತಂತ್ರಜ್ಞಾನದ ಜ್ಞಾನವನ್ನು ನಾವು ಪಡ್ಕೋಬೇಕಾಗುತ್ತೆ. ಆದರೆ ನನ್ನಲ್ಲಿರ್ತಕ್ಕಂಥ ಒಂದೇ ಒಂದು ಕೊರತೆ ಅಂದರೆ ಆ ತಂತ್ರಜ್ಞಾನದ ಕೊರತೆ. ನನಗೆ ಯೂಟ್ಯೂಬ್ ಬಗ್ಗೆ ಗೊತ್ತಿಲ್ಲ ಅಂತಲ್ಲ, ಫೇಸ್ಬುಕ್ ಬಗ್ಗೆ ಗೊತ್ತಿಲ್ಲ ಅಂತಲ್ಲ, ಇನ್ಸ್ಟಾಗ್ರಾಮ್ ಬಗ್ಗೆ ಗೊತ್ತಿಲ್ಲ ಅಂತಲ್ಲ, ಎಲ್ಲದ್ರ ಬಗ್ಗೆ ಗೊತ್ತೇ ಇದೆ. ಆದರೆ ನೋಡ್ತೀನಿ. ಆದರೆ ಅದರಲ್ಲಿ ವಿಡಿಯೋಸ್ಗಳನ್ನು ಹೇಗೆ ಅಪ್ಲೋಡ್ ಮಾಡಬೇಕು, ಲಿಂಕ್ಗಳನ್ನು ಹೇಗೆ ಶೇರ್ ಮಾಡಬೇಕು ಅನ್ನುವಂತಹ ಜ್ಞಾನ ನನ್ನಲ್ಲಿ ಇರಲಿಲ್ಲ. ಸೊ ಹಾಗಾಗಿ ನನ್ನ ಶಾಲೆಯಲ್ಲಿ ನಡೆದಿರ್ತಕ್ಕಂಥ ಎಷ್ಟೋ ಸುಮಧುರವಾಗಿರ್ತಕ್ಕಂತಹ ಮಧುರವಾಗಿರ್ತಕ್ಕಂತಹ ಘಟನೆಗಳನ್ನು ನಾನು ಸೇವ್ ಮಾಡ್ಕೊಳ್ದೇನೆ ಡಿಲೀಟ್ ಮಾಡಿದ್ದೂ ಉಂಟು. ಹೀಗಾಗಿ ಯಾರಾದರೂ ಬಂದು ನನ್ನನ್ನು ನಮ್ಮ ಪ್ರೋಗ್ರಾಮಿನ ಒಂದು ವಿಡಿಯೋವನ್ನು ನೀವು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿ, ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡಿ, ಇನ್ಸ್ಟಾಗ್ರಾಮಿಗೆ ಅಪ್ಲೋಡ್ ಮಾಡಿ ಅನ್ನುವಂತಹ ರೀತಿಯಲ್ಲಿ ಕೇಳಿಕೊಂಡಾಗ ನನಗೆ ನನ್ನಲ್ಲಿ ಭಯ ಆಗ್ತಾ ಇತ್ತು. ಕಾರಣ, ನಾನೊಬ್ಬ ಟೀಚರ್, ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂದರೆ ಜನ ಏನು ಅಂದ್ಕೊಂಡ್ಬಿಡ್ತಾರೋ ಏನು ಅಂತೇಳಿ. ಹೇಗಾದರೂ ಮಾಡಿ ನಾನು ಇದನ್ನು ಕಲ್ತ್ಕೋಬೇಕು ಅನ್ನುವಂತಹ ತುಡಿತ ನನ್ನಲ್ಲಿ ಸದಾ ಕಾಲ ಜಾಗೃತವಾಗಿತ್ತು. ಜೊತೆಗೆ ನೋವಾಗ್ತಾ ಇತ್ತು, ಬೇಜಾರು ಕೂಡ ಆಗ್ತಾ ಇತ್ತು. ಇದನ್ನು ಹೇಗೆ ಕಲ್ತ್ಕೊಳ್ಳೋದು, ಯಾರನ್ನ ಕೇಳೋದು ಅನ್ನುವಂತಹ ರೀತಿಯಲ್ಲಿ ನಾನು ಬೇಜಾರು ಮಾಡ್ಕೊಳ್ತಾ ಇದ್ದೆ. ಹೀಗೆ ಇರಬೇಕಾದ್ರೆ ಒಂದು ದಿನ ನನ್ನ ಫೋನಿಗೆ ಒಂದು ಮೆಸೇಜ್ ಬಂತು. ಅದು ಏನಿರಬಹುದು ಅಂತೇಳಿ ನಾನು ತೆರೆದು ನೋಡಿದಂತಹ ಸಂದರ್ಭದೊಳಗಡೆ ನನಗೆ ನಿಜವಾಗಲೂ ಆಶ್ಚರ್ಯ ಕಾದಿತ್ತು. ಕಾರಣ ಏನು ಗೊತ್ತಾ? ಮೊದಲೇ ಹಸಿದವನಿಗೆ ಮೃಷ್ಟಾನ್ನವನ್ನು ಕೊಟ್ಟಾಗ ಎಷ್ಟು ಸಂತೋಷ ಆಗುತ್ತೋ ಅಷ್ಟು ಸಂತೋಷ ನನಗಾಯಿತು. ಕಾರಣ ಇಷ್ಟೇ, ಕಗ್ಗತ್ತಲೆಯ ಒಂದು ಗುಹೆ ಒಳಗಡೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರ್ತಕ್ಕಂತಹ ನನಗೆ ಎಲ್ಲೋ ಒಂದು ಬೆಳಕಿನ ಕಿರಣ ಕಂಡಾಗ ಎಷ್ಟು ಸಂತೋಷ ಆಗುತ್ತೆ ನೋಡ್ರಿ. ಅಷ್ಟು ಸಂತೋಷ ಆ ಮೆಸೇಜಲ್ಲಿ ಅಡಗಿತ್ತು. ಏನಿರ್ಬೋದು ಗೊತ್ತಾ ಆ ಮೆಸೇಜಲ್ಲಿ? ಸ್ಪಾರ್ಕ್ ಅಕಾಡೆಮಿಯ ನಿರೂಪಣೆಯ ಬ್ರ್ಯಾಂಡ್. ಅದರ ಅಡಿಯಲ್ಲಿ ವಿಶೇಷವಾಗಿರ್ತಕ್ಕಂತಹ ತರಬೇತಿಗಳ ಬಗ್ಗೆ ವಿವರಗಳಿತ್ತು. ಮೊದಲೇದಾಗಿ ನಾನು ನೋಡಿದೆ, ಸೋಷಲ್ ಮೀಡಿಯಾದ ಬಗ್ಗೆ ನೋಡಿದೆ, ಕಂಪ್ಯೂಟರ್ ಬಗ್ಗೆ ನೋಡಿದೆ, ಆನಂತರದಲ್ಲಿ ಈ ಬುಕ್ ರಚನೆಯ ಬಗ್ಗೆ ನೋಡಿದೆ. ಬಟ್ ನನ್ನನ್ನು ಹೆಚ್ಚು ಅಟ್ರ್ಯಾಕ್ಷನ್ ಮಾಡಿರ್ತಕ್ಕಂಥದ್ದು, ಆಕರ್ಷಿಸ್ತಕ್ಕಂಥದ್ದು ಸೋಷಲ್ ಮೀಡಿಯಾ. ಯಾಕಂದರೆ ನನಗದು ಬೇಕಾಗಿತ್ತು, ಅದು ನನಗೆ ಅನಿವಾರ್ಯ ಆಗಿತ್ತು, ಅವಶ್ಯಕತೆ ಕೂಡ ಇತ್ತು. ಸೊ ಹಾಗಾಗಿ ನಾನು ಅಂದ್ಕೊಂಡೆ, ಇಷ್ಟು ಕೂಡ ಒಂದೇ ಒಂದು ಬ್ರ್ಯಾಂಡನ್ನು ಅಡಿಗೆಯಲ್ಲಿ ನಮಗೆ ಸಿಗುತ್ತೆ ಅನ್ನುವಂಥದ್ದಾದರೆ ಇದು ಎಲ್ಲೋ ಫೇಕ್ ಇರಬೇಕು, ಇಷ್ಟೊಂದು ಎಲ್ಲಿ ಕೊಡೋದಕ್ಕೆ ಸಾಧ್ಯ, ಅಥವಾ ಇಲ್ಲಾಂದರೆ ಜಾಸ್ತಿ ಅಮೌಂಟ್ ಇರ್ಬೋದು ಅಂತ ಅಂದ್ಕೊಂಡು ಕೆಳಗಡೆ ಬಂದೆ. ನಾನು ನೋಡಿದಾಗ ನಿಜವಾಗ್ಲೂ ನನಗೆ ತುಂಬ ಖುಷಿಯಾಯಿತು. ಅಲ್ಲಿ ಬಹಳ ಕಡಿಮೆ ಮೊತ್ತಕ್ಕೆ ಈ ಕೋರ್ಸ್ಗಳನ್ನು ಅವರು ಫಿಕ್ಸ್ ಮಾಡಿದರು. ಆವಾಗ ನಾನು ಅಂದ್ಕೊಂಡೆ, ಇಷ್ಟು ಕಡಿಮೆ ಮೊತ್ತಕ್ಕೆ ಯಾರು ಕೊಡ್ತಾರೆ, ಇದೆಲ್ಲ ಫೇಕ್ ಆಗಿರಬೇಕು ಅಂತ ಅಂದ್ಕೊಂಡೆ. ಜೊತೆಗೆ ನಂದು ಇನ್ನೊಂದು ಮನಸ್ಸು ಹೇಳ್ತಾ ಇತ್ತು, ನನ್ನಲ್ಲಿ ತುಡಿತಾ ಇತ್ತಲ್ಲ ಕಲಿಬೇಕು ಅನ್ನುವಂತಹದ್ದು, ನನ್ನ ಒಳ ಮನಸ್ಸೇ ಹೇಳ್ತಾ ಇತ್ತು, ಅದು ಏನಾದರೂ ಆಗಿರಲಿ, ನೀನು ಅಮೌಂಟ್ ಹಾಕ್ಬಿಡು ನೋಡೋಣ ಅಂತ ಹೇಳ್ತಾ ಇತ್ತು. ಆಗ ನಾನು ಯೋಚನೆ ಮಾಡಿದೆ, ಒಂದು ಸೀರೆಗೆ 1500 ಖರ್ಚು ಮಾಡ್ತೀವಿ, ಅದೇ ಸೀರೆ ಸರಿ ನಾನು ತೊಗೊಂಡಿಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಆ ದುಡ್ಡನ್ನು ಹಾಕ್ಬಿಡೋಣ ಅಂಥೇಳಿ ನಾನು ದುಡ್ಡನ್ನು ಹಾಕಿದೆ. 2 ದಿನ ಆದರೂ ಕೂಡ ಏನು ಮೆಸೇಜ್ ಬರಲಿಲ್ಲ. ಸೊ ಅವಾಗ ನನಗನ್ನಿಸ್ತು, ಅಯ್ಯೋ ಮತ್ತೆ ನಾನು ಮೋಸ ಹೋದೆ, ಸೊ ಇಲ್ಲಿಯೂ ಕೂಡ ನಾನು ಫೇಲ್ಯೂರ್ ಆದೆ, ಯಾವುದೇ ಮೆಸೇಜ್ ಬರಲಿಲ್ಲ ಅಂತ ಅಂದ್ಕೊಂಡೆ. ಆದರೆ 3ನೇ ದಿನಕ್ಕೆ ನನಗೊಂದು ಫೋನ್ ಕಾಲ್ ಬಂತು, ನಿಮಗೆ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ದೀವಿ, ಮುಂದಿನ ವಾರದಿಂದ ನಿಮ್ಮ ತರಗತಿಗಳು ಶುರುವಾಗುತ್ತೆ ಅಂಥೇಳಿ. ತುಂಬ ಖುಷಿಯಾಯಿತು. ನನ್ನ ಖುಷಿಗೆ ಪಾರೇ ಇಲ್ದಂಗಾಯಿತು. ಅದೇ ರೀತಿಯಾಗಿ ತರಗತಿಗಳು ಕೂಡ ಪ್ರಾರಂಭ ಆಯಿತು. 1 ವಾರಗಳ ಕಾಲ ನಮಗೆ ಟ್ರೈನಿಂಗನ್ನು ಕೊಟ್ಟರು. ಟ್ರೈನಿಂಗ್ ಕೊಟ್ಟ ನಂತರದಲ್ಲಿ ನಮ್ಮನ್ನು 10 ಜನರಾಗಿ ಒಂದು ಗ್ರೂಪನ್ನು ರಚನೆ ಮಾಡಿದರು. ಆ 10 ಜನರ ಗ್ರೂಪಲ್ಲಿ ಮತ್ತೆ 3 ದಿನಗಳ ಕಾಲ ಟ್ರೈನಿಂಗ್ ಕೊಟ್ಟರು. ಮತ್ತೆ 10 ಜನನ 2 ಗ್ರೂಪ್ಗಳಾಗಿ ಮಾಡಿಬಿಟ್ಟು ನಮ್ಮನ್ನೇ ಮೆಂಟರ್ಸ್ಗಳನ್ನಾಗಿ ಮಾಡಿ ನಮ್ಮ ಮುಂದೆನೇ ಟ್ರೈನಿಂಗನ್ನು ಕೊಡಿಸಿದ್ರು. ನಾವೇ ಟ್ರೈನಿಂಗನ್ನು ಕೊಡೋದ್ರಿಂದ ಆ ಕಲಿಕೆ ಎಷ್ಟರ ಮಟ್ಟಿಗೆ ನನ್ನಲ್ಲಿ ಬಲಗೊಳ್ತಾ ಹೋಯಿತು ಅಂದರೆ,
ಆ ಕಲಿಕೆ ಸಾಕಷ್ಟು ಪುನರ್ಭನನಗೊಂಡು ಇವತ್ತು ನನಗೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಆನಂತರ ಯೂಟ್ಯೂಬಲ್ಲಿ ವಿಡಿಯೋಗಳನ್ನು ಶೇರ್ ಮಾಡೋದ್ರ ಜೊತೆಗೆ ಆ ಲಿಂಕ್ಗಳನ್ನು ಶೇರ್ ಮಾಡೋದ್ರ ಜೊತೆಗೆ ಅಪ್ಲೋಡ್ ಮಾಡೋದ್ರ ಜೊತೆಗೆ ಸಾಕಷ್ಟು ಒಂದು ಫ್ರೆಂಡ್ಸ್ ಸರ್ಕಲ್ ಕೂಡ ಕ್ರಿಯೇಟ್ ಆಗಿದೆ. ಅವರು ಎಲ್ಲರೂ ಹೇಳ್ತಾರೆ ನಿಮ್ಮ ಧ್ವನಿ ತುಂಬ ಚೆನ್ನಾಗಿದೆ ಅಂಥೇಳಿ. ಇದಕ್ಕಿಂತ ಹೆಚ್ಚು ಬೇಕಾ ಗೆಳೆಯರೆ? ಅದಕ್ಕೆ ಕಾರಣ ಈ ಸ್ಪಾರ್ಕ್ ಅಕಾಡೆಮಿಯ ನಿರೂಪಣೆಯ ಬ್ರ್ಯಾಂಡ್. ಸೊ ಹಾಗಾಗಿ ಅದಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ತುಂಬು ಹೃದಯದ ಧನ್ಯವಾದಗಳು ತಮಗೆ.